ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ಬೇಸಿಕ್ ಮೇಕಪ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಇದು ಮನೆಯಲ್ಲಿರುವಂಥ ಹೆಂಗಸರು ಕೂಡ ಮಾಡ್ಬೋದು, ಮನೆಯಲ್ಲಿದ್ದು ಮೇಕಪ್ ಮಾಡೋದು. ಬಿಕಾಸ್ ನನಗನ್ಸುತ್ತೆ ಏನು ಗೊತ್ತಾ, ಮೇಕಪ್ ಮಾಡೋದು ಮೇಕಪ್ ಮಾಡಿದಾಗ ನಾವು ನಮ್ಮ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತೀವಿ. ಸೊ ನಮ್ಮ ಜೊತೆ ನಾವು ಟೈಮನ್ನು ಸ್ಪೆಂಡ್ ಮಾಡೋದು ಏನಿದೆ ನೋಡಿ ತುಂಬ ಇಂಪಾರ್ಟೆಂಟ್. ಸೊ ಆ್ಯಸ್ ಹೌಸ್ ವೈಫ್ ನಮಗೆ ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ, ಬಟ್ ಸ್ಟಿಲ್ ನಾವು ನಮಗೋಸ್ಕರ ಸ್ವಲ್ಪ ಟೈಮನ್ನು ತೊಗೊಳ್ಬೇಕು. ಅದು ನನಗನ್ಸುತ್ತೆ ಮೇಕಪ್ಪಿಂದ ಸಾಧ್ಯ ಇದೆ ಅಂತ ಅನಿಸುತ್ತೆ. ಮೇಕಪ್ ಇನ್ ದ ಸೆನ್ಸ್ ನಾನಿಲ್ಲಿ ತುಂಬ ಹೆವಿ ಮೇಕಪ್ ಏನು ಮಾಡ್ತಾಯಿಲ್ಲ. ಸೊ ಈ ಒಂದು ಮೇಕಪ್ಪಲ್ಲಿ ನಾನು ಯಾವುದೇ ಥರದ ಫೌಂಡೇಶನ್ ಇರ್ಬೋದು, ಆ್ಯಂಡ್ ಪ್ರೈಮರ್ ಇರಬಹುದು, ಸನ್ಸ್ಕ್ರೀನ್ ಇರ್ಬೋದು, CC ಕ್ರೀಮ್, ಬೇಬಿ ಕ್ರೀಮ್, ಇದನ್ನು ಯಾವುದನ್ನು ಕೂಡ ಯೂಸ್ ಮಾಡ್ತಾಯಿಲ್ಲ. ಇಂಥ ಪ್ರಾಡಕ್ಟ್ಸ್ ಯಾವುದೂ ಕೂಡ ಇಲ್ಲ. ಸಿಂಪ್ಲಿಯಾಗಿ ನಾನು ಒಂದು ಮೇಕಪ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೇಸಿಕ್ ಮೇಕಪ್ ನನಗನ್ಸುತ್ತೆ ಈ ಬೇಸಿಕ್ ಮೇಕಪ್ ಎಲ್ಲ ಹುಡುಗಿರಿಗೂ ಹೆಂಗಸರಿಗೂ ಗೊತ್ತಿರಬೇಕು ಅಂತ ನನಗನ್ಸುತ್ತೆ. ಸೊ ಹಾಗೆ ಎಸ್, ಆ್ಯಂಡ್ ನನ್ನ ಕೆಲವೊಂದು ಫೇವ್ರೆಟ್ ಥಿಂಗ್ಸ್ ಕೂಡ ಮೇಕಪ್ಪಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೇಕಪ್ ಮಾಡ್ತಾ. ಹಾಗೆ ಮೊದಲು ನನಗೆ ಬ್ಲಷ್ ಹಾಕೋದಕ್ಕೆ ಬರ್ತಾ ಇರಲಿಲ್ಲ, ಬಟ್ ಇವಾಗ ಬ್ಲಷ್ ಹಾಕೋದಕ್ಕೆ ಬರುತ್ತೆ, ಕಲ್ತಿದ್ದೀನಿ. ಅದೇ ಹೇಳ್ತಾ ಇರಲ್ಲ, ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್. ಸೊ ಯಾವುದಾದ್ರೂ ಒಂದನ್ನು ಡೈಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ನಾವು. ಹಾಗೆ ಲೈಫಲ್ಲಿ ಯಾವುದಾದ್ರೂ ಒಂದು ಹೊಸತನನ ಮಾಡಬೇಕು. ಇಲ್ಲ ಅಂದರೆ ನಿಮ್ಮ ಮೈಂಡ್ ಏನಿದೆ ನೋಡಿ, ಅದು ಕಂಫರ್ಟ್ ಝೋನಲ್ಲೇ ಇರುತ್ತೆ. ಸೊ ಯಾವಾಗಲೂ ನಮ್ಮ ಮೈಂಡನ್ನು ಕಂಫರ್ಟ್ ಝೋನಿಂದ ಹೊರಗೆ ತಕ್ಕೊಂಡು ಬರಬೇಕು. ಏನಾದರೂ ಹೊಸತು ಟ್ರೈ ಮಾಡಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನನಗೆ ನ್ಯಾಚುರಲ್ ಲೈಟ್ ಬೇಕು, ಹಾಗೆ ಹೊರಗಡೆ ನೀವು ಶಬ್ದ ಕೂಡ ನಿಮ್ಗೆ ಕೇಳ್ತಾ ಇರ್ಬೋದು. ಸೊ ಬನ್ನಿ ಇವಾಗ ಈ ವಿಡಿಯೋನ. ಸೊ ಇದರಲ್ಲಿ ಕೆಲವೊಂದು ಮೇಕಪ್ ಪ್ರಾಡಕ್ಟ್ಸ್ ಇದೆ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನನ್ನಲ್ಲಿ ಕೆಲವೊಂದು ಬ್ರಷ್ ಇದೆ. ಆ್ಯಸ್ ಅ ಬ್ರಷ್ ಕೂಡ ನೀವು ಯೂಸ್ ಮಾಡ್ಬೋದು. ಬ್ರಷ್ ಇಲ್ಲ ಅಂತಂದರೆ ಮ್ಯಾಜಿಕ್ ಹ್ಯಾಂಡ್ಸ್ ಇದೆ ಅಲ್ವಾ, ಫಿಂಗರ್ಸ್ ಇದೆ, ಅದನ್ನ ಕೂಡ ಯೂಸ್ ಮಾಡ್ಬೋದು. ಸೊ ಎಸ್, ಫಸ್ಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಟೋನರ್. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಇದರ ಕಲರ್ ನೋಡಿ ಹೇಗೆ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ ಅಲ್ಲ. ನನಗೆ ತುಂಬ ಇಷ್ಟ ಈ ಟೋನರ್. ಇದು ನಾನೇ ಮನೇಲಿ ಮಾಡಿರೋದು. ಯಾವುದರಿಂದ? ರೋಸ್ ವಾಟರಿಂದ ಮಾಡಿರೋದು. ಆ್ಯಂಡ್ ಕಲರ್ ನೋಡಿ, ಇದು ರೆಡ್ ಕಲರ್ ರೋಸ್ ಏನು ಬರುತ್ತೆ ನೋಡಿ ಅದರದ್ದು. ಸೊ ನೀವು ಬೇಕಂದರೆ ಪಿಂಕ್ ಕಲರ್ ಕೂಡ ಯೂಸ್ ಮಾಡ್ಬೋದು. ಸೊ ಎಸ್, ಬಾಯ್ಲ್ ಮಾಡಿಕೊಂಡು ಅದು ಕೂಲ್ ಆದ ನಂತರ ಬಾಟ್ಲಿಗೆ ಹಾಕುವಂಥದ್ದು. ಸೊ ಈ ಬಾಟ್ಲಿ ಏನಿದೆ ನೋಡಿ, ಇದು ವರ್ಕ್ ಕೂಡ ಮಾಡ್ತಾಯಿಲ್ಲ. ಇದು ನಾನು ಫ್ರಿಜ್ಜಲ್ಲಿ ಇಟ್ಟಿದೆ, ಹಾಕ್ಕೊಂಡಿದ್ದೀನಿ. ಇದು ವರ್ಕ್ ಏನಿದೆ ನೋಡಿ, ಕೆಲವೊಮ್ಮೆ ಮಾಡುತ್ತೆ ಈ ಬಾಟಲ್. ಸೊ ಇದನ್ನ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಸೊ ಏನು ಮಾಡೋಗಿಲ್ಲ, ಜಸ್ಟ್ ಟ್ಯಾಪ್ ಮಾಡಿದ್ರೆ ಆಯ್ತು. ನನಗೆ ಟೋನರ್ ತುಂಬ ಇಷ್ಟ. ಟೋನರ್ ಆ್ಯಂಡ್ ನನಗೆ ತುಂಬ ಇಷ್ಟ ಒಂದು ಟೋನರ್, ಇನ್ನೊಂದು ಹೈಲೈಟರ್, ಆ್ಯಂಡ್ ಇತ್ತೀಚೆಗೆ ಬ್ಲಷ್ ಕೂಡ ನನಗೆ ತುಂಬ ಇಷ್ಟ. ಸೊ ಬ್ಲಷ್ ಕೂಡ ಹಾಕೊಳ್ತಾ ಇದ್ದೆ. ಆ್ಯಂಡ್ ನನಗೆ ಸನ್ಸ್ಕ್ರೀನ್ ಅದೆಲ್ಲ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಹೇಳ್ತಾರೆ ಸನ್ಸ್ಕ್ರೀನ್ ಹಾಕೋಬೇಕು, ತುಂಬ ಒಳ್ಳೆಯದು ಅಂತ. ಬಟ್ ನಾನು ಇಲ್ಲಿ ತನಕ ಯೂಸ್ ಮಾಡಿಲ್ಲ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಿದಾಗ ಏನು ಅನಿಸುತ್ತೆ ಅಂತ, ತುಂಬ ಸ್ವೆಟ್ಟಿಂಗ್ ಥರ ಅನಿಸುತ್ತೆ. ಐ ಡೋಂಟ್ ನೋ ನಿಮ್ಗೆ ಆ ಥರ ಫೀಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆ್ಯಂಡ್ ಎಸ್, ಏನು ಗೊತ್ತಾ, ತುಂಬ ಆಯಿಲಿ ಇದ್ದರೂ ಕೂಡ ಆ ಥರ ಆಗುತ್ತೆ ಅಂತ ಅನಿಸುತ್ತೆ. ಸೊ ಎಸ್, ನನ್ನಲ್ಲಿ ಕನ್ನಡಿ ಇದೆ. ಸೊ ನಾನಿವಾಗ ಹಾಕ್ಕೊಂಡೆ ಟೋನರ್. ಆ್ಯಂಡ್ ಮೈಂಡ್ ಮಾಡಿಬಿಡಿ, ನನ್ನ ಕೂದಲು ಏನಿದೆ ನೋಡಿ, ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ಇವತ್ತು. ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ, ಎಣ್ಣೆ ಹಚ್ಚಿ ಅಪ್ಲೈ ಮಾಡಿದ್ದೀನಿ. ಸ್ನಾನ ಮಾಡೋದಿದೆ ಮತ್ತೆ ಅದಕ್ಕೋಸ್ಕರ. ಸೊ ಎಸ್, ಇವಾಗ ಟೋನರ್ ಹಚ್ಚಿ ಆಯಿತು. ಇವಾಗ ನೆಕ್ಸ್ಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಡರ್ಮಾ ಅವ್ರದ್ದು ಸಿರಮ್. ಸೊ ನಿಮ್ಮಲ್ಲಿ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ನೀವು ಇದನ್ನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಕನ್ನಡಿಯಲ್ಲಿ ಈಗ ನೋಡ್ತೀನಿ. ಐ ಥಿಂಕ್ ಇದು ನ್ಯಾಚುರಲಿ ನೀವು ನೋಡ್ಬೋದು, ಒಂದು ಸ್ವಲ್ಪ ಗ್ಲೋ ಆದಾಗೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಮುಖ ಎಲ್ಲ. ಮಾಯ್ಶ್ಚರೈಸ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವುದೇ ಥರದ ಸನ್ಸ್ಕ್ರೀನಲ್ಲಿ ಯೂಸ್ ಮಾಡ್ತಾ ಇಲ್ಲ. ಮಮಾಅರ್ತ್ ಇದು ತುಂಬ ಚೆನ್ನಾಗಿದೆ, ನೀವು ಬೇಕು ಅಂತಂದರೆ ಯೂಸ್ ಮಾಡ್ಬೋದು. ಸೊ ಇದು ಅವೈಲೇಬಲ್ ಮೀಶೋದಲ್ಲಿ ಕೂಡ ಇದೆ, ಇದು ಅವೈಲೇಬಲ್ ಅಮೆಝಾನಲ್ಲಿ ಕೂಡ ಇದೆ. ತುಂಬ ಚೆನ್ನಾಗಿದೆ. ಇದು ಬೀಟ್ರೂಟ್ ಇದು. ಸೊ ಎಸ್, ಲೆಟ್ಸ್ ಸಿ. ಸೊ ಇವಾಗ ಹಚ್ಕೊಳ್ತಾ ಇದ್ದೀನಿ. ನಾನಿವತ್ತು ಡಾರ್ಕ್ ಸರ್ಕಲ್ ಹೈಡ್ ಮಾಡೋದು ಅದೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ನ್ಯಾಚುರಲ್ ಆಗಿ ತುಂಬ ಇಷ್ಟ. ಡಾರ್ಕ್ ಸರ್ಕಲ್ ಇದ್ದರೂ ಕೂಡ ಐ ಡೋಂಟ್ ಕೇರ್, ಓಕೆ, ಬಿಕಾಸ್ ನಮ್ಮ ಸ್ಕಿನ್ ಅಲ್ವಾ.
ಸೊ ಅದಕ್ಕೋಸ್ಕರ ಅಂದರೆ ನಿಮಗೆ ಏನು ಯು ಫೀಲ್ ನಾಟ್ ಕಾನ್ಫಿಡೆಂಟ್ ಅಂತಂದರೆ ಓಕೆ ಯು ಕ್ಯಾನ್ ಗೋ ಫಾರ್ ಇಟ್, ಬಟ್ ನನಗೆ ಆ ಥರ ಏನು ಫೀಲ್ ಆಗ್ತಾ ಇಲ್ಲ. ಸೊ ನೋಡಿ ಇವಾಗ ಡೈರೆಕ್ಟಾಗಿ ನಾನು ಇವಾಗ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ, ಬೇರೆ ಏನೂ ನಾನಿಲ್ಲಿ ಯೂಸ್ ಮಾಡೋದಿಲ್ಲ, ಮಾಡೋದಕ್ಕೆ ಬರ್ತಾ ಇಲ್ಲ. ಮೋಕ್ ಮೆಲೋಡ್ ಐ ಥಿಂಕ್ ಇದು ಪೌಡರ್ ಬ್ಲಷ್. ಸೊ ನಿಮ್ಮಲ್ಲಿ ಬ್ಲಷ್ ಇಲ್ಲ ಅಂತಂದರೆ ನೀವು ಲಿಪ್ಸ್ಟಿಕ್ಕನ್ನು ಕೂಡ ಆ್ಯಸ್ ಎ ಯೂಸ್ ಮಾಡ್ಬೋದು. ಲಿಪ್ಸ್ಟಿಕ್ ಇಲ್ಲ ನನಗೆ ಮಾಡುವ ಹಾಗಿಲ್ಲ ಅಂತಂದರೆ ಯೂಸ್ ಮಾಡಬೇಡಿ. ಓಕೆ, ಸೊ ಇದು ಈ ಥರ ಇದೆ. ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ತೊಗೊಳ್ತಾ ಇದ್ದೀನಿ ಈ ಥರ ನೋಡಿ, ತುಂಬ ಸ್ವಲ್ಪ, ಐ ಡೋಂಟ್ ನೋ ನಿಮ್ಗೆ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ ನನಗೆ, ತುಂಬ ಕಡಿಮೆ ಪ್ರಾಡಕ್ಟ್. ಯಾವಾಗಲೂ ಬ್ಲಷ್ ಏನಿದೆ ನೋಡಿ ಹೆಚ್ಚು ತೊಗೊಳ್ಬೇಡಿ, ಆ್ಯಂಡ್ ಫೌಂಡೇಶನ್ ಕೂಡ ಅಷ್ಟೇ ತುಂಬ ಕಡಿಮೆ ತೊಗೊಳ್ಳಿ. ನೀವು ಹೆಚ್ಚು ತೊಗೊಂಡ್ರೆ ಅದು ಕೇಕಿ ಥರ ಕಾಣುತ್ತೆ ನಿಮ್ಮ ಮುಖ. ಸ್ವಲ್ಪ ಪ್ರಾಡಕ್ಟ್ ಯೂಸ್ ಮಾಡಿ ಅದನ್ನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಮುಖ. ಓಕೆ, ಸೊ ನಾನಿವಾಗ ಇಷ್ಟು ತೊಗೊಂಡಿದ್ದೀನಿ ಬ್ಲಷ್. ಇದು ಏನು ಕಾಣುತ್ತೆ ಅಂತಂದರೆ ನಿಮ್ಮ ಚೀಕ್ ಆ್ಯಂಡ್ ನೋಸ್ ಏನಿದೆ ನೋಡಿ ಸ್ವಲ್ಪ ಪಿಂಕ್ ಇಷ್ಟು ಥರ ಕಾಣುತ್ತೆ. ಸೊ ಐ ರಿಯಲಿ ಲೈಕ್ ದ್ಯಾಟ್, ನಂಗೆ ತುಂಬ ಇಷ್ಟ ಆ ಥರ. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ಯಾವತ್ತೂ ಬ್ಲಷನ್ನು ಪೌಡರ್ ಏನಿದೆ ನೋಡಿ ಅದನ್ನು ಡೈರೆಕ್ಟ್ ಹಾಕೋದಕ್ಕೆ ಹೋಗಬೇಡಿ. ಆ್ಯಂಡ್ ನನಗೇನು ಲೈಕ್ ನನಗೇನು ಬೇಸಿಕ್ ಗೊತ್ತಿದೆ ನೋಡಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಹೆಚ್ಚು ಮೇಕಪ್ ಬಗ್ಗೆ ಗೊತ್ತಿಲ್ಲ ಪ್ರೊಫೆಷ್ನಲಿ ಹೇಳಬೇಕು ಅಂತಂದರೆ, ಬಟ್ ಹಾಂ ಎಷ್ಟು ಗೊತ್ತಿದೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಈ ಒಂದು ಬ್ರಷನ್ನು ಯೂಸ್ ಮಾಡ್ತಾ ಇದ್ದೀನಿ. ಬ್ರಷ್ ಇಲ್ಲಿ ಐ ಶ್ಯಾಡೋ ಪ್ಯಾಲೆಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಿಸ್ ಬ್ಯೂಟಿ ಅಲ್ಟಿಮೇಟ್ ಶ್ಯಾಡೋ ಪ್ಯಾಲೆಟ್. ಇದು ತುಂಬ ಚೆನ್ನಾಗಿದೆ, ಒನ್ ಆಫ್ ಮೈ ಫೇವ್ರೇಟ್. ಸೊ ನೋಡಿ ಇದರಲ್ಲಿ ಇದು ಏನಿದೆ ನೋಡಿ ಮೇಲೆದು ಇದು ಕೆಳಗೆ ಬಿದ್ದಾಗ ಅದೆಲ್ಲ ಹೋಯಿತು. ಆ್ಯಂಡ್ ಆ್ಯಕ್ಚುಲಿ ಇದು ನಾನು ಯೂಸ್ ಮಾಡಿರುವಂಥದ್ದು. ಸೊ ಹೋಲ್ ಪೂರ್ತಿ ಮೇಕಪ್ಪಲ್ಲಿ ನನಗೆ ತುಂಬ ಇಷ್ಟ ಏನು ಅಂತಂದರೆ ಐಬ್ರೋಸ್ ಮಾಡೋದು ನನಗೆ ತುಂಬ ಇಷ್ಟ. ಆ್ಯಕ್ಚುಲಿ ನನ್ನ ಐಬ್ರೋಸ್ ತುಂಬ ತಿಕ್ ಇದೆ ಆ್ಯಂಡ್ ಬ್ಲ್ಯಾಕ್ ಕೂಡ ಇದೆ, ಬಟ್ ಸ್ಟಿಲ್ ನನಗೆ ಇದನ್ನ ಶೇಪ್ ಮಾಡೋದು ತುಂಬ ಇಷ್ಟ. ಆ್ಯಂಡ್ ನನಗೆ ತುಂಬ ಇತ್ತು ಏನಂತಂದರೆ ಒಂದು ಬ್ಲಷ್ ಆ್ಯಂಡ್ ಐಬ್ರೋಸ್ ಹೇಗೆ ಮಾಡೋದು ಚೆನ್ನಾಗಿ ಕಲಿಬೇಕು ಅಂತ. ಸೊ ಇದನ್ನ ಕಲ್ತಿದ್ದೀನಿ, ಇವಾಗ ನಿಮಗೆ ಶೇರ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನಾನು ಈ ಬ್ರಷ್ ತೊಗೊಳ್ತಾ ಇದ್ದೀನಿ. ನನ್ನಲ್ಲಿ ಐಬ್ರೋ ಶೇಪ್ ಬ್ರಷ್ ಇಲ್ಲ. ಸೊ ಹಾಗಾಗಿ ಇದು ಮಸ್ಕರ ಏನಿದೆ ನೋಡಿ, ಉಳಿದ ಮಸ್ಕರ ಇರುತ್ತೆ ಅಲ್ವಾ, ಸೊ ಅದನ್ನ ನೀವು ಯೂಸ್ ಮಾಡ್ಬೋದು ಚೆನ್ನಾಗಿ ತೊಳೆದ್ಬಿಟ್ಟು. ಸೊ ಇದನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೋಡಿ ಇವಾಗ ಈ ಥರ ಕಾಣ್ತಾ ಇದೆ ನಿಮಗೆ. ಸೊ ನಾನಿವಾಗ ಏನು ಮಾಡ್ತೀನಿ ಅಂತಂದರೆ ಮೇಕಪ್ ಬ್ರಷಲ್ಲಿ ಈ ಥರ ಬ್ರಷ್ ಸಿಗುತ್ತೆ. ಇದರ ಪಾಯಿಂಟ್ ಏನಿದೆ ನೋಡಿ ಸ್ವಲ್ಪ ಸ್ಲೈಡ್ ಆಗಿರುತ್ತೆ ಈ ಥರ ನೋಡಿದರೆ. ಐ ಹೋಪ್ ನಿಮ್ಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ಕೊಳ್ತೀನಿ ಅಂತಂದರೆ ಇದರಲ್ಲಿ ನಾನು ಈ ಪ್ರಾಡಕ್ಟ್ನ ತೊಗೊಳ್ತಾ ಇದ್ದೀನಿ. ಎಲ್ಲ ಐ ಶ್ಯಾಡೋ ಪ್ಯಾಲೆಟಲ್ಲಿ ಈ ಕಲರ್ ಬ್ರೌನ್ ಏನಿದೆ ನೋಡಿ ಅದು ಇದ್ದೇ ಇರುತ್ತೆ ಎಲ್ಲ ಐ ಶ್ಯಾಡೋ ಪ್ಯಾಲೆಟಲ್ಲಿ. ಸೊ ಅದನ್ನೇ ಯೂಸ್ ಮಾಡಿಬಿಟ್ಟು ನೀವು ಐಬ್ರೋಸ್ಗೆ ಶೇಪನ್ನು ಕೊಡ್ಬೋದು. ನನಗೆ ಚೆನ್ನಾಗಿ ಕಾಣದಿದ್ರು ನಾನು ಮಾಡ್ತೀನಿ, ಬಿಕಾಸ್ ನನಗೆ ತುಂಬ ಇಷ್ಟ ಈ ಒಂದು ಪಾರ್ಟ್ ಏನಿದೆ ನೋಡಿ ನನಗೆ ತುಂಬ ಇಷ್ಟ. ಸೊ ಬನ್ನಿ ಇವಾಗ ಶೇಪ್ ಮಾಡ್ತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಇದನ್ನು ಹೀಗೆ ಇಟ್ಕೊಳ್ಬೇಕು. ಆ್ಯಂಡ್ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಹೇಗೆ ಕಾಣುತ್ತೆ ಅನ್ನೋದು. ಡಿಫ್ರೆನ್ಸ್ ನೀವೇ ನೋಡಿ ಇವಾಗ ನಾನು ಹಾಕಿದ ನಂತರ ಹೇಗೆ ಕಾಣುತ್ತೆ ಅಂತ. ನಂಗೆ ಚೆನ್ನಾಗಿ ಕಾಣದಿದ್ರು ನಾನು ಮಾಡ್ತೀನಿ, ಬಿಕಾಸ್ ಐ ಲವ್ ನನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನಾನು ಮಾಡ್ಕೊಳ್ತೀನಿ. ಸೊ ನೋಡಿ ಇದಕ್ಕೂ ನೀವು ಡಿಫ್ರೆನ್ಸನ್ನು ನೋಡ್ಬೋದು. ಇದು ಸ್ವಲ್ಪ ದಪ್ಪ ಕಾಣ್ತಾ ಇದೆ, ಡಾರ್ಕ್ ಕಾಣ್ತಾ ಇದೆ, ಇದು ಸ್ವಲ್ಪ ತಿನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಎಸ್, ದಟ್ ಈಸ್ ದ ಡಿಫ್ರೆನ್ಸ್. ಬೇರೆಯವರು ಮಾಡ್ತಾ ಇರಬೇಕಾದ್ರೆ ನಾನು ನೋಡ್ತಾ ಇದ್ದೆ, ಆವಾಗ ನಮ್ಗೆ ಅನಿಸ್ತಾ ಇತ್ತು ಹೇಗೆ ಮಾಡ್ತಾರೆ ಇವರು ಅನ್ನೋದು. ಸೊ ಅದಕ್ಕೆ ಹೇಳೋದು ಏನು ಅಂತಂದರೆ ಪ್ರಾಕ್ಟೀಸ್, ನೀವು ಯಾವುದನ್ನು ಪ್ರಾಕ್ಟೀಸ್ ಮಾಡ್ತೀರಾ ಮನೆಯಲ್ಲಿ ಅದು ಚೆನ್ನಾಗಾಗುತ್ತೆ ಅಂತ. ಸೊ ಇವಾಗ ಆಗಿದೆ, ಮನೆಯಲ್ಲೇ ಇದ್ದೀನಿ. ಸೊ ಹಾಗಾಗಿ ನಾನು ತುಂಬ ಡಾರ್ಕ್ ಕಲರ್ ಯೂಸ್ ಮಾಡೋದಿಲ್ಲ.
ಸೊ ಹಾಗಾಗಿ ಲೈಟ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ, ಅಂತಂದರೆ ಸ್ವಲ್ಪ ಕಾಣದೇ ಇರಲಿ ಅನ್ನೋದು. ಸೊ ಇದರಲ್ಲಿ ಬೇರೆ ಎಲ್ಲ ಕಲರ್ ಹಾಕಿದರೆ ಕಾಣುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಒನ್. ಸೊ ಇಲ್ಲಿ ಏನಿದೆ ನೋಡಿ, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ ತೊಗೊಳ್ಳಿ ಈ ಥರ, ಆಮೇಲೆ ಟ್ಯಾಪ್ ಟ್ಯಾಪ್ ಟ್ಯಾಪ್. ಡೈರೆಕ್ಟಾಗಿ ಪ್ರಾಡಕ್ಟನ್ನು ಹಾಕೋಬೇಡಿ, ಕಣ್ಣಿಗೆ ತುಂಬ ಡಾರ್ಕ್ ಕಾಣಿಸ್ತದೆ. ಸೊ ಇವಾಗ ನಾನು ಸರ್ಕ್ಯುಲರಲ್ಲಿ ಇದನ್ನ ಬ್ಲೆಂಡ್ ಮಾಡ್ತಾ ಇದ್ದೀನಿ, ಲೈಕ್ ದಿಸ್ ಈ ಥರ. ಯಾವಾಗಲೂ ಲೈಫಲ್ಲಿ ಕಂಫರ್ಟ್ ಝೋನಲ್ಲಿ ಇರಬಾರ್ದು. ಏನಾದರೂ ಕಲಿಬೇಕು ಅಲ್ವಾ, ಆವಾಗ ನಿಮ್ಮ ಬೋರಿಂಗ್ ಲೈಫ್ ಏನಿದೆ ನೋಡಿ ಅದು ತುಂಬ ಚೆನ್ನಾಗಾಗುತ್ತೆ. ಸೊ ಇದು ನನ್ನ ಪ್ರಕಾರ. ಐ ಡೋಂಟ್ ನೋ ನೀವು ಯಾವ ಥರ ಇದನ್ನ ತೊಗೊಳ್ತೀರಾ ಅಂತ. ಇಟ್ ಈಸ್ ಅಪ್ ಟು ಯು ಅಲ್ವಾ. ಸೊ ನೋಡಿ ನಾನಿವಾಗ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಪ್ರಾಡಕ್ಟನ್ನು ಲೈಫ್ ಏನಿದೆ ನೋಡಿ, ಏನಾದರೂ ಕಲಿಸ್ತಾ ಇರುತ್ತೆ ನಮಗೆ, ಆ್ಯಂಡ್ ಅದರಿಂದ ಕಲಿಬೇಕೇ ಹೊರತು ನಾವು ಆ ಸಿಚುವೇಶನ್ಸ್ನ ಹಾಗೆ ಕೂತ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಅದರಿಂದ ಹೊರಗೆ ಬಂದರೆ ತುಂಬ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ವಾವ್, ತುಂಬ ತಂಪು ತಂಪು ಗಾಳಿ ಬರ್ತಾ ಇದೆ. ಮೇ ಬಿ ನೇಚರ್ ಕೂಡ ಹೇಳ್ತಾ ಇದೆ, ಹೌದು ಹೌದು ನೀವು ಹೇಳಿರೋದು ಅಂತ. ಓಕೆ, ಸೊ ನನಗನ್ಸುತ್ತೆ ಪರ್ಫೆಕ್ಟ್ ಎರಡು ಕೂಡ, ಬಿಕಾಸ್ ನಾನು ತುಂಬ ಡಾರ್ಕಾಗಿ ಮಾಡ್ತಾ ಇಲ್ಲ, ತುಂಬ ಲೈಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಬೇಕು ಅಂತಂದರೆ ನೀವು ನಿಮ್ಮ ಹ್ಯಾಂಡನ್ನು ಯೂಸ್ ಮಾಡ್ಬೋದು. ಮ್ಯಾಜಿಕ್ ನಿಮ್ಮ ಕೈಯಲ್ಲಿದೆ. ಓಕೆ, ಸೊ ಎಸ್, ನಾನು ಕಾಜಲ್ ಅದೆಲ್ಲ ಏನೂ ಹಾಕೋದಿಲ್ಲ, ಬರೀ ಇಷ್ಟೇ ಹಾಕೊಳ್ತಾ ಇದ್ದೀನಿ. ಸೊ ನೀವು ಮದುವೆ ಫಂಕ್ಷನ್ಗೆ ಏನಾದರೂ ಹೋಗ್ತಾ ಇದ್ದೀರಿ ಅಂತಂದರೆ ಕಾಜಲೆಲ್ಲ ಹಾಕ್ಕೊಳ್ಳಿ. ಓಕೆ, ಸೊ ಇವಾಗ ಫಿನಿಶ್ಡ್, ಎಲ್ಲನೂ ಆಯಿತು. ಬ್ಲಷ್ ಹಾಕ್ಕೊಂಡೆ, ಎಲ್ಲ ಮಾಡಿದೆ. ಸೊ ಇವಾಗ ಪೌಡರ್. ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮೇಬಿಲಿನ್ ಅವ್ರದ್ದು, ಐ ಆಮ್ ಸಾರಿ ಇಲ್ಲಿ ಒಂದು ಬಿಂದಿ ಇದೆ, ಮೇಬಿಲಿನ್ ಅವ್ರದ್ದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಎಸ್, ನಂಗೆ ಕಲಿಯು ತುಂಬ ಇಷ್ಟ, ಯಾವುದೇ ಇರಲಿ ಕಲಿಯು ತುಂಬ ಇಷ್ಟ. ಸೊ ಇದನ್ನ ನಾನು ಏನು ಮಾಡ್ತೀನಿ ಅಂತಂದರೆ, ಡೈರೆಕ್ಟ್ ನನ್ನ ಮುಖಕ್ಕೆ ನಾನು ಅಪ್ಲೈ ಮಾಡ್ತಾಯಿಲ್ಲ ಪೌಡರ್ನ, ಸ್ವಲ್ಪ ಡ್ಯಾಬ್ ಮಾಡ್ಕೊಳ್ತೀನಿ ಹೀಗೆ. ಬಿಕಾಸ್ ಕೆಲವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಪೌಡರ್ ಹಾಕಿದರೆ ಮುಖ ಡ್ರೈ ಕಾಣುತ್ತೆ ಅಂತ. ಆ ಥರ ಏನೂ ಇಲ್ಲ, ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಬಟ್ ಪೌಡ್ರ್ ಒಂದೇ ಸಲಕ್ಕೆ ಮುಖಕ್ಕೆ ಹಾಕೋಬಾರ್ದು, ಸ್ವಲ್ಪ ಅದನ್ನ ಕೈಗೆ ಎಲ್ಲ ಡ್ರ್ಯಾಬ್ ಮಾಡ್ಕೊಂಡು ಮತ್ತೆ ಹಾಕ್ಕೊಳ್ಳಿ. ಇವಾಗ ನಾನು ಹಾಕ್ಕೊಳ್ತೀನಿ ನೋಡಿ. ಓಕೆ, ಇಟ್ಸ್ ಫಿನಿಶ್ಡ್. ಸ್ವಲ್ಪನೇ ತೊಗೊಂಡೆ ಅದರಲ್ಲೇ ಯೂಸ್ ಮಾಡಿದೆ, ಬಿಕಾಸ್ ಇದು ತುಂಬ ನ್ಯಾಚುರಲಾಗಿ ಕಾಣುತ್ತೆ ಅದಕ್ಕೆ. ಸೊ ಇವಾಗ ನನ್ನಲ್ಲಿ ಹೈಲೈಟರ್ ಇದೆ. ಹೈಲೈಟರ್ ಒನ್ ಆಫ್ ಮೈ ಫೇವ್ರೆಟ್. ಸೊ ಹೈಲೈಟರ್ ಇಲ್ಲ, ಐ ಶ್ಯಾಡೋ ಪ್ಯಾಲೆಟಲ್ಲೇ ಇದೆ. ಬಟ್ ನಾನು ಈ ಕಲರ್ ಏನಿದೆ ನೋಡಿ, ಅದನ್ನ ಹೈಲೈಟರ್ ಆಗಿ ತೊಗೊಳ್ತಾ ಇದ್ದೀನಿ. ನೋಡಿ, ಕೈಯಲ್ಲೇ ತೊಗೊಂಡೆ. ಇವಾಗ ಇದನ್ನು ಜಸ್ಟ್ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ವಲ್ಪ ತೊಗೊಳ್ತೀನಿ, ಕಾಣ್ತಾ ಇಲ್ಲ ನನಗೆ. ಮೇ ಬಿ ಜಾಸ್ತಿ ಆದರೆ ಮತ್ತೆ ಕಷ್ಟ ಇದೆ. ಓಕೆ, ಬೇಕಂದರೆ ಇಲ್ಲೂ ಸ್ವಲ್ಪ ನೀವು ಈ ಥರ ಅಪ್ಲೈ ಮಾಡ್ಬೋದು. ಬಿಕಾಸ್ ಈ ಏರಿಯಾ ಏನಾಗುತ್ತೆ ನೋಡಿ, ತುಂಬ ಶೈನ್ ಆಗುತ್ತೆ ಇಲ್ಲಿ ಈ ಕಡೆ ಆ್ಯಂಡ್ ಈ ಕಡೆ. ಓಕೆ, ದಿಸ್ ಈಸ್ ಫಿನಿಶ್ಡ್. ಸೊ ಇವಾಗ ಲಿಪ್ಸ್ಟಿಕ್ ರಾಯಲ್ ರೆಡ್ ಈ ಥರ ಇದೆ. ಇವಾಗ ಇದನ್ನ ಸ್ವಲ್ಪ ರಬ್ ಮಾಡ್ಕೊಳ್ತೀನಿ ನಾನು. ಇದನ್ನು ಆ್ಯಸ್ ಅ ಲಿಪ್ ಲೈನರ್ ಆಗಿ ಹಾಗೆ ಬಿಡೋದಿಲ್ಲ, ಸ್ವಲ್ಪ ಸೈಡಲ್ಲೆಲ್ಲ ಏನಿದೆ ನೋಡಿ ರಬ್ ಮಾಡ್ಕೊಳ್ತೀನಿ ಲೈಕ್ ದಿಸ್. ಫಿನಿಶ್ಡ್. ಇವಾಗ ನನ್ನಲ್ಲಿದೆ ಇದು
ಏನು ಹೇಳ್ತಾರೆ ಲಿಪ್ ಬಾಮ್. ಓಕೆ, ಸೊ ಲಿಪ್ ಬಾಮ್ ಇದೆ. ನಿಮ್ಮಲ್ಲಿ ಯಾವುದಾದ್ರು ಲಿಪ್ ಬಾಮ್ ಇದೆ ಅದನ್ನ ಯೂಸ್ ಮಾಡ್ಬೋದು. ಸೊ ನನ್ನಲ್ಲಿ ಸ್ಟ್ರಾಬೆರಿ ಥರದ್ದು ಲಿಪ್ ಬಾಮ್ ಇದೆ. ಸೊ ಇದು ನಾನು ಮತ್ತು ನಿಶಾ ಇಬ್ಬರು ಯೂಸ್ ಮಾಡ್ತೀವಿ. ಸೊ ಇಷ್ಟು ಮುಗ್ದಿದೆ. ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಒಂದು ಟಿಂಟ್ ಕಲರ್ ಕೊಡುತ್ತೆ. ಈ ಥರ ಒಂಥರ ಶೈನಿಂಗ್ ಕಾಣುತ್ತೆ ಇದರಲ್ಲಿ. ಇವಾಗ ನಾನು ಲಿಪ್ಸ್ಟಿಕ್ ಹಚ್ಕೊಳ್ತೀನಿ. ದಿಸ್ ಈಸ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್. ಇದು ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ತಿನ್ನುವ ಅಂತ ಅನಿಸುತ್ತೆ. ಇದನ್ನು ಏನೋ ಲೈಕ್ ನೋಡಿದಾಗ ಏನೋ ಲೈಕ್ ಸ್ಮೆಲ್ ಆ ಥರ ಇದೆ. ಸೊ ಇವಾಗ ಹಾಕ್ಕೊಳ್ತೀನಿ ಇದೇ ಕಲರನ್ನು ನಾನು. ಸೊ ನೋಡಿ, ನಾನಿವಾಗ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂತಂದರೆ, ನನ್ನಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಕಿಸ್ ಕ್ಯಾಂಡಿ ಲಿಪ್ ಬಾಮ್ ಇದೆ. ಇದು ಆ್ಯಸ್ ಅ ಟಿಂಟ್ ಥರ, ಆ್ಯಸ್ ಅ ಗ್ಲೋಸ್ ಥರ, ಲಿಪ್ ಗ್ಲಾಸ್ ಹೇಳ್ತಾರಲ್ಲ, ಸೊ ಆ ಥರ ಇದು ಏನು ವರ್ಕ್ ಮಾಡುತ್ತೆ. ನಾನಿವಾಗ ನಿಮಗೆ ತೋರಿಸ್ತೀನಿ. ನಿಮ್ಮ ಲಿಪ್ ಎಷ್ಟು ಲೈಕ್ ತುಂಬ ಶೈನಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಓಕೆ, ನಾನು ಇದು ನೋಡಿ ಈ ಥರ ಇದೆ, ಇಷ್ಟೇ ತೊಗೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಮಧ್ಯದಲ್ಲಿ ಏನಿದೆ ನೋಡಿ, ಕೈ ಕೊಡ್ತು ವಿಡಿಯೋ ಸ್ಟಾಪ್ ಆಯಿತು. ಸೊ ನನಗೇನೋ ಮನಸ್ಸಲ್ಲಿ ಅನಿಸ್ತಾ ಇತ್ತು ಒಂದು ಸಲ ಚೆಕ್ ಮಾಡು ಅಂತ. ಸೊ ಹಾಗಾಗಿ ಚೆಕ್ ಮಾಡಬೇಕಾದ್ರೆ ವಿಡಿಯೋ ಮಧ್ಯದಲ್ಲಿ ಸ್ಟಾಪ್ ಆಯಿತು. ಸೊ ನೋಡಿ, ಇದನ್ನು ನಾನು ಹಚ್ಕೊಂಡಿದ್ದೀನಿ ನನ್ನ ಲಿಪ್ಸ್. ಇವಾಗ ನೀವು ನೋಡ್ತಾ ಇರ್ಬೋದು ನೋಡಿ, ತುಂಬ ಶೈನಿ ಆ್ಯಂಡ್ ತುಂಬ ಜ್ಯೂಸಿಯಾಗಿ ಕಾಣ್ತಾ ಇದೆ ಅಲ್ವಾ, ತುಂಬ ಶೈನ್ ಆಗ್ತಾ ಇದೆ. ಸೊ ನಾನು ಬಿಂದಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಲವೊಂದು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಕೂಡ ಹೇಳಿದ್ದೀನಿ. ಸೊ ಫಾಲೋ ಮಾಡಿ ಆ್ಯಂಡ್ ಮೇಕಪ್ ಮಾಡಿ ನೀವು ಕೂಡ. ಓಕೆ, ಸೊ ಎಸ್, ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಾನು ಇವಾಗ ನ್ಯಾಚುರಲ್ ಲೈಟ್ ಹತ್ರ ನಿಂತಿದ್ದೀನಿ. ಸೊ ಯಾವುದೇ ಥರದ ಫಿಲ್ಟರ್ ಹಾಕಲಿಲ್ಲ. ಸೊ ನಿಮಗೆ ಚೆನ್ನಾಗಿ ತೋರಿಸ್ಬೇಕು ಅಂತ ಇತ್ತು ಯಾವ ಥರ ಮೇಕಪ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ಟೇಕ್ ಕೇರ್, ಬಾಯ್.